ಎಲ್ಲೆಡೆ ವಿಶ್ವ ಪರಿಸರ ದಿನದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಕೆರೆಗೆ ಇಳಿದು ವಿನೂತನ ರೀತಿಯ ಪ್ರತಿಭಟನೆ ನಡೆಸುವ ಮೂಲಕ ಪರಿಸರ ರಕ್ಷಣೆಗೆ ಒತ್ತಾಯಿಸಿರುವ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ನಗರಸಭೆ ಹಾಗೂ ಬಾಶೆಟ್ಟಿಹಳ್ಳಿ ಕಾರ್ಖಾನೆಗಳಿಂದ ದೊಡ್ಡ ತುಮಕೂರು ಕೆರೆ ಸೇರುತ್ತಿರುವ ತ್ಯಾಜ್ಯ ನೀರು ಅಂತರ್ಜಲ ಸೇರಿ ನೀರಿನ ಗುಣಮಟ್ಟ ಸಂಪೂರ್ಣ ಹಾಳಾಗಿದೆ. ಈ ಕುರಿತು ನಿರಂತರ ಪ್ರತಿಭಟನೆ ಹಾಗೂ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಕುರಿತು ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಬದಲಿಗೆ ಈ ಭಾಗದ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳಿಗೆ ಪರಿಸರ ದಿನಾಚರಣೆ ಆಚರಿಸುವ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ದೊಡ್ಡ ತುಮಕೂರು ಕೆರೆಯಲ್ಲಿ ಇಳಿದ ಗ್ರಾಮಸ್ಥರು ಅಧಿಕಾರಿಗಳಿಗೆ ಜಯ ಘೋಷಣೆ ಕೂಗುವ ಮೂಲಕ ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ಸತೀಶ್ ಮಾತನಾಡಿ, ಹಲವಾರು ಮನವಿ ನೀಡಿದ್ದೇವೆ, ನಮಗೂ ಸಾಕಾಗಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಇದು ಕೊನೆಯ ಅವಕಾಶ. ಆದಷ್ಟು ಬೇಗ ಗ್ರಾಮಸ್ಥರ ಉಳಿವಿಗಾಗಿ ಶುದ್ಧ ನೀರಿನ ವ್ಯವಸ್ಥೆ ಕಲ್ಪಿಸದೇ ಇದ್ದಲ್ಲಿ ಮುಂದೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಭಾಗದ ಕ್ರಮಗಳಲ್ಲಿ ಪಶು ಪಕ್ಷಿಗಳು ವನ್ಯಜೀವಿಗಳು ಕುಡಿಯಲು ಶುದ್ಧ ನೀರಿಲ್ಲ. ಜಲ ಸಂಪನ್ಮೂಲಗಳು ಸಂಪೂರ್ಣ ಹಾಳಾಗಿದ್ದು ಈ ಸಮಸ್ಯೆ ರಾಜ್ಯದ ಸಮಸ್ಯೆ ಆಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡರೆ ಒಳ್ಳೆಯದು. ಇಲ್ಲವಾದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪಂಚಾಯಿತಿ ಮತ್ತು ದೊಡ್ಡಪುರ ಪಂಚಾಯಿತಿಯ ನೀರು ಸಂಪೂರ್ಣ ಕಲುಷಿತ ಆಗಿದೆ. ಆದರೆ ಇವತ್ತು ಸರ್ಕಾರದ ಅಧಿಕಾರಿಗಳು ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಎರಡೂ ಪಂಚಾಯಿತಿ ಮಟ್ಟದಲ್ಲಿ PDOs ಮತ್ತು ಜನಪ್ರತಿನಿಧಿಗಳು ನಿಂತ್ಕೊಂಡು ಪರಿಸರ ದಿನ ಆಚರಣೆ ಮಾಡ್ತಾಯಿದ್ದಾರೆ. ಅದನ್ನು ಆಚರಣೆ ಮಾಡೋಕೆ ಅವ್ರಿಗೆ ಜವಾಬ್ದಾರಿ ಇದೇ ಇಲ್ಲ, ನೈತಿಕತೆಯೇ ಇಲ್ಲ ಅಂದ ಕಾರಣ ಅದಕ್ಕೆ ನಮ್ಮ ಒತ್ತಾಯ ಇರೋದೇನು ಅಂದರೆ, ಏನು ಈ ಕಲುಷಿತ ಆಗಿರೋ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಶುದ್ಧ ನೀರನ್ನು ನಮ್ಮ ಕೆರೆಗೆ ಬಿಡಬೇಕು ಅನ್ನೋದು ಒಂದು ಒತ್ತಾಯ ಇದೆ. ಈ ಒತ್ತಾಯಕ್ಕೆ ಆದಷ್ಟು ಬೇಗ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಮುಂದೆ ಯಾವ ರೀತಿಯಾದಂಥ ದೊಡ್ಡ ಕ್ರಾಂತಿ ನಡೆಯುತ್ತೆ ಅಂತ ಗೊತ್ತಲ್ಲ, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ನಾವು ಹೇಳೋದು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪ್ರಾರಂಭಿಕ ಹಂತದಲ್ಲೇ ಇದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡಬೇಕು. ಇಲ್ಲ ಅಂತಂದರೆ ಏನು ನೆಪೋಲಿಯನ್ನು ಗಿಲೇಟಿಂಗ್ ಯಂತ್ರದ ಹೋರಾಟ ಶುರು ಮಾಡಿದ್ರು, ಆ ಹೋರಾಟನ ಮತ್ತೆ ಶುರು ಮಾಡಬೇಕಾಗತ್ತೆ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೂ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಎಲ್ಲವರೆಗೂ ಹೋರಾಟ ಒಗ್ಗಟ್ಟಿರಲಿ.